ಡ್ಯಾಡ್, ನನಗೆ ಈ ವಿಷಯದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ಇವಾಗಲ್ಲಾದ್ರೆ ಮತ್ತೆ ಯಾವಾಗ? ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಸರಿಯಪ್ಪ. ನಾನು ಇನ್ನೂ ಜೀವಂತವಾಗಿದ್ದೀನಿ. ನೀನು ಯಾವಾಗ ಸೀರಿಯಸ್ ಆಗ್ತೀಯೋ ಜವಾಬ್ದಾರಿನೇ ಇಲ್ಲ. ಯಾವಾಗ ಅದು ಬರುತ್ತೋ ಎಲ್ಲ ಸರಿ ಹೋಗುತ್ತೆ. ಸರಿಯಾಗಕ್ಕೆ ತಪ್ಪೇನಾಗಿದೆ? ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಜಸ್ಟ್ ಗ್ರೋ ಅಪ್ ಡ್ಯಾಡ್. ಗ್ರೋ ಅಪ್ ಆಗಿದ್ದಕ್ಕೆ ನೀನಿರೋದು. ನಾನು ನಿನ್ನ ವಯಸ್ಸಿನವನಾಗಿದ್ದಾಗ ನಿನಗೆ 2 ವರ್ಷ. ಅರ್ಥ ಮಾಡ್ಕೋ. ನಾವು ಬುಧವಾರ ಹುಡುಗಿ ನೋಡಕ್ ಹೋಗ್ತಿದ್ದೀವಿ ಅಷ್ಟೇ. ನನಗೆ ಯಾವುದೇ ರೀಸನ್ ಬೇಡ. ಅಲ್ಲ, ನಾನು ಕೇಳ್ದೆ ನೀವು ಹೇಗೆ ಡಿಸಿಷನ್ ತಗೊಂಡ್ರಿ? ನಾನು ಎಲ್ಲಿಗೂ ಬರೋದಿಲ್ಲ. ಅರ್ಥ ಆಯ್ತಾ? ಅಪ್ಪ ಅನ್ನೋ ಕನಿಷ್ಠ ರೆಸ್ಪೆಕ್ಟ್ ಇದ್ರಿ. ಬ್ಲ್ಯಾಕ್ ಮೇಲಾ? ಸರಿ, ಆದ್ರೆ ಒಂದ್ ಕಂಡೀಷನ್. ನಾನ್ ಮೀಟ್ ಆಗೋದಕ್ಕೆ ಎಲ್ಲಿಗೂ ಹೋಗಲ್ಲ. ಬೇಕಿದ್ರೆ ಅವ್ರನ್ನೇ ಇಲ್ಲಿ ಬರಕ್ ಹೇಳಿ. ಅನು, ಹೇಗಿದ್ದೀಯಮ್ಮ? ನಿನ್ನ ಅಪ್ಪ ಅಮ್ಮ ಬಂದ್ರು ಅಂತ ಕಾಣಿಸುತ್ತೆ. ನೀವಿಬ್ರು ನಿಧಾನವಾಗಿ ಮಾತಾಡ್ಕೊಳ್ಳಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ನಾನ್ ಕಾಲ್ ಕಟ್ ಮಾಡ್ತೀನಿ. ವಿಹಾನ್, ಅನು ಹೋದ ನಂತರ ನಂಗೆ ಕಾಲ್ ಮಾಡು. ಓಕೆ, ಆಲ್ ದ ಬೆಸ್ಟ್. ನಿಮ್ಗೇನಾದ್ರೂ ಹೇಳೋದಿತ್ತಾ? ನನಗ ಇಲ್ಲಿ ನಾವೊಬ್ರೇ ತಾನೇ ಇರೋದು, ಬೇರೆ ಯಾರಾದ್ರೂ ಇದಾರಾ? ಒಬ್ರೇನಾ? ಇಬ್ರು ತಾನೆ. ಒಬ್ರೇ ಅಂದ್ರೆ ಐ ಥಿಂಕ್ ಐ ಶುಡ್ ಲೀವ್. ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ಇಟ್ಸ್ ಓಕೆ. ಐ ಥಿಂಕ್ ವಿ ಶುಡ್ ನೋ ಈಚ್ ಅದರ್. ಇಫ್ ಯು ಡೋಂಟ್ ಮೈಂಡ್, ನಿಮ್ ಬಗ್ಗೆ ನಾನು ಏನ್ ಬೇಕಾದ್ರೂ ಕೇಳ್ಬೋದಾ? ಕೇಳಿ. ನಿಮ್ ತಂದೆಯವರು ನಿಮ್ ಹಾಬಿ ಬಗ್ಗೆ ಹೇಳ್ತಿದ್ರು. ನೀವು ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀರಂತೆ. ಪೇಂಟಿಂಗ್ ಇಸ್ ಅ ಕ್ರಿಯೇಟಿವ್ ಆರ್ಟ್, ಕಲರ್ಫುಲ್ ಪ್ರಪಂಚ. ಐ ಜಸ್ಟ್ ಲವ್ ಇಟ್. ಇನ್ಫ್ಯಾಕ್ಟ್ ಪೇಂಟಿಂಗ್ ಮಾಡೋದು ನನ್ನ ಹಾಬಿ ಕೂಡ. ನೈಸ್. ಪೇಂಟಿಂಗ್ ನನ್ನ ಹವ್ಯಾಸ ಮಾತ್ರ ಅಲ್ಲ, ಇಟ್ಸ್ ಮೈ ಪ್ರೊಫೆಷನ್. ಬೇಸಿಕಲಿ ಐ ಆಮ್ ಎ ಪ್ರೊಫೆಷನಲ್ ಪೇಂಟರ್. ಆಮೇಲೆ ನೀವ್ ಇನ್ನೇನ್ ಇಷ್ಟಪಡ್ತೀರಾ? ಕಾಫಿ. ಕಾಫಿ? ಕಾಫಿ ತಣ್ಣಗಾಗುತ್ತೆ. ಕಾಫಿ ತಣ್ಣ. ಸೊ ನೀವು ಎಲ್ ಸೆಟಲ್ ಆಗ್ಬೇಕು ಅಂತಿದ್ದೀರಾ? ಇಲ್ಲ, ಸೆಟಲ್ ಅಂದ್ರೆ ಐ ಮೀನ್ ಜಾಬ್ ಬಗ್ಗೆ ಕೇಳ್ತಾ ಇದ್ದೀನಿ. ನಿಮ್ ತಂದೆಯವರು ನಿಮ್ಗೆ ಒಂದ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ ಯಾವ ಕಂಪನಿ ಅದು? ನಮ್ಮ ತಂದೆ ನನ್ನ ಬಗ್ಗೆ ನಿಮ್ಮ ಹತ್ರ ಏನು ಹೇಳಿದ್ರೋ ಗೊತ್ತಿಲ್ಲ. ಬೇಸಿಕಲಿ ಐ ಆಮ್ ಎ ಪ್ರೊಫೆಷನಲ್ ಪೇಂಟರ್. ಇದು ನನ್ನ ಮನೆ, ನನ್ನ ಸ್ಟುಡಿಯೋ. ನಾನು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಈ ಕಂಪ್ನೀಸ್ ಅಂದರೆ ಟಾರ್ಗೆಟ್ಸ್, ಟೈಮಿಂಗ್ಸ್, ಮೀಟಿಂಗ್ಸ್, ನೋ, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಐ ಮೀನ್ ಕಪ್ ಆಫ್ ಕಾಫಿ. ನೀವು MBA ಗ್ರಾಜ್ಯುಯೇಟ್ ಅಲ್ವಾ? ದಟ್ಸ್ ಟ್ರೂ. ಅಲ್ಲ, ನಾವ್ಯಾಕೆ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ? ಐ ಮೀನ್, ವೈ ಕಾಂಟ್ ಯು ಜಸ್ಟ್ ರಿಜೆಕ್ಟ್ ಮೀ? ರಿಜೆಕ್ಷನ್? ಯಾಕೆ ಹೀಗೆ ಹೇಳ್ತಿದ್ದೀರಾ?
ನಾನಿನ್ನ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಡೋಂಟ್ ಯು ಥಿಂಕ್ ಇಟ್ಸ್ ಟೂ ಅರ್ಲಿ? ಕಾಫಿ ತಣ್ಣಗಾಗ್ತದೆ. ಅವತ್ತು ನೀವು ಸಡನ್ನಾಗಿ ಹೊರಟ್ಬಿಟ್ರಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನೂ ನೆಗೆಟಿವಿಟಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನೆಗೆಟಿವಿಟಿನಾ? ಅಂಥದ್ದೆಲ್ಲ ಏನೂ ಇಲ್ಲ. ನೋಡಿ, ನಿಮ್ಗಿದೆಲ್ಲ ಇಷ್ಟ ಇಲ್ಲ ಅಂದ್ರೆ ಬೇಡ. ಇಲ್ಲ, ನಾನು ಹಾಗೆ ಹೇಳಿಲ್ಲ. ಹಾಗೆ ಹೇಳಿಲ್ಲ ಅಂದ್ರೆ ನಿಮ್ಗಿದು ಬೇಕೋ ಅಥವಾ ಬೇಡವೋ? ಗೊತ್ತಿಲ್ಲ. ನೋಡಿ, ನಾನ್ ನಿಮ್ಮನ್ನ ಮೀಟ್ ಆಗ್ತಿರೋದು ಇದೇ ಕಾರಣಕ್ಕೆ. ಸುಮಾರು 3-4 ಜನ ಹುಡುಗರನ್ನ ನಾನು ಆಲ್ರೆಡಿ ಮೀಟ್ ಮಾಡಿದ್ದೀನಿ. ಬಟ್ ನಂಗೆ ನೀವು ತುಂಬಾನೇ ಡಿಫ್ರೆಂಟ್ ಅನ್ಸಿದ್ರಿ. ಅದಕ್ಕೆ ನಾನು ಜಾಸ್ತಿ ಟೈಮ್ ತಗೋತಾ ಇದ್ದೀನಿ. ಇನ್ಫ್ಯಾಕ್ಟ್ ಫ್ರೀ ಆದಾಗೆಲ್ಲ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಇದು ನನ್ನ ಫಸ್ಟ್ ಟೈಮ್. ಅದಕ್ಕೆ ನಾನು ಈ ರೀತಿ ಬಿಹೇವ್ ಮಾಡ್ತಿರೋದು. ಅದ್ ಸರಿ, ನಾನು ನಿಮ್ಮ ಹತ್ರ ಒಂದು ಕ್ವೆಶನ್ ಕೇಳ್ಬೋದಾ? ಓನ್ಲಿ ಇಫ್ ಯು ಡೋಂಟ್ ಮೈಂಡ್. ಕೇಳಿ, ನೋ ಪ್ರಾಬ್ಲಮ್. ನೀವೇನಾದ್ರೂ ಸಲಿಂಗ ಕಾಮಿನಾ? ಸಲಿಂಗ ವಾಟ್? ಐ ಮೀನ್ ಗೆ. ನೋ, ಐ ಆಮ್ ಸ್ಟ್ರೇಟ್. ಮತ್ ಇನ್ನೇನ್ರಿ, ನಾನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಟ್ರೈ ಮಾಡ್ತಿದ್ದೀನಿ. ನೀವ್ ನೋಡಿದ್ರೆ ನನ್ನ ಹತ್ರ ಓಪನ್ ಅಪ್ ಆಗಲ್ಲ ಅಂತಿದ್ದೀರಾ. ಚಿಕ್ಕ ವಯಸ್ಸಿಂದನೂ ನಾನು ಹೀಗೆ. ನನಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ. ಕಲೆನೇ ನನ್ನ ಪ್ರಪಂಚ. ಮಾತು ಕಮ್ಮಿ. ಕೆಲವೊಮ್ಮೆ ವರ್ಕ್ಶಾಪಲ್ಲಿ ಜನರು ನನ್ನ ಪೋರ್ಟ್ರೇಟ್ಸ್ನ ಇಷ್ಟಪಡ್ತಾರೆ, ಬೈ ಮಾಡ್ತಾರೆ. ಈ ಸಣ್ಣ ಪುಟ್ಟ ವಿಷಯಗಳು ಕೀಪ್ಸ್ ಮೀ ಹ್ಯಾಪಿ. ಮದ್ವೆ ಆದ್ಮೇಲೆ ಹೇಗೆ? ಮದುವೆ ಆದಮೇಲೆ ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಬೇಕು, ಒಳ್ಳೆ ಕೆಲಸ ತೊಗೊಬೇಕು ಅನ್ನೋ ಆಲೋಚನೆ ಇನ್ನೂ ಬಂದಿಲ್ಲ. ಆದರೆ ನಿಮಗೆ ಆಪ್ಷನ್ಗಳಿದೆ. ಯು ಕ್ಯಾನ್ ಡಿಪೆಂಡ್ ಆನ್ ಯುವರ್ ಹಸ್ಬೆಂಡ್. ನನಗೆ ಅರ್ಥ ಆಗದ ವಿಷಯ ಅಂದರೆ, ನೀವು ಕೆಲವು ಕಡೆ ಸಮಾನತೆ ಬಗ್ಗೆ ಮಾತಾಡ್ತೀರಾ, ಇನ್ನು ಕೆಲವು ಕಡೆ ಲಾಭದ ಬಗ್ಗೆ ಆಲೋಚಿಸ್ತೀರಾ. ನೀವು ನಿಮ್ಮ ಲೈಫ್ಗೆ ನಿಮ್ಗೆ ಬೇಕಾದ ಹುಡುಗನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಐ ಡೋಂಟ್ ಥಿಂಕ್ ಐ ಫಿಟ್ ಇನ್ ಟು ದಿಸ್ ಕ್ಯಾಟಗರಿ. ನಾನೊಬ್ಬ ಕಲಾವಿದ. ಕೆಲವೊಮ್ಮೆ ನನ್ನ ಹತ್ರ ದುಡ್ಡಿರುತ್ತೆ, ಕೆಲವೊಮ್ಮೆ ನನ್ನ ಹತ್ರ ದುಡ್ಡಿರಲ್ಲ. ನಿಮ್ಮನ್ನ ಮದುವೆ ಆಗಿ ನಾನು ನಿಮ್ಮನ್ನ ಖುಷಿಯಾಗಿ ಇಡ್ತೀನಿ, ಸೆಕ್ಯೂರ್ ಆಗಿ ಇಡ್ತೀನಿ ಅಂತ ನಾನು ನಿಮ್ಗೆ ಹೇಗೆ ಹೇಳಿ? ನೀವು ನನ್ನನ್ನ ಫ್ಯೂಚರಲ್ಲಿ ಖುಷಿಯಾಗಿ ಇಡ್ಬೇಕು ಅಥವಾ ಸೆಕ್ಯೂರ್ಡ್ ಆಗಿ ಇಡ್ಬೇಕು ಅಂತ ಯಾವತ್ತೂ ನಿಮ್ಮನ್ನ ಕೇಳಲೇ ಇಲ್ವಲ್ಲ. ಬಟ್ ಅದು ಕಾಮನ್ ತಾನೇ? ಆ ಕಾಮನ್ ನಾನು ಆಗದೆ ಇರ್ಬೋದಲ್ವಾ? ಸರಿ, ಬಿಲ್ ಪೇ ಮಾಡ್ಬರ್ತೀನಿ. ಬೇಡ ಬೇಡ, ನಾನೇ ಹೋಗಿ ಪೇ ಮಾಡ್ತೀನಿ.